ಇದನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ಸಂವಿಧಾನ ಪ್ರಾರ್ಥನೆ. ಕರ್ನಾಟಕ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಈ ದಿನ ಕರೆ ಕೊಟ್ಟಿದೆ. 3 ಅಂಶಗಳು ಇಲ್ಲಿ ಭಾಳ ಮುಖ್ಯ. ಅದು ನಂಬರ್ 1, ಕಳೆದ 12-13 ವರ್ಷಗಳಿಂದ ಭಾರತ ದೇಶದಲ್ಲಿ ಮತಾಂಧತೆ ಅಂತಕ್ಕಂಥದ್ದು ಹೆಚ್ಚಾಗಿದೆ. ಆ ಮತಾಂಧತೆಯನ್ನು ಬೆಳೆಸಲಿಕ್ಕೆ ಅದು ಆಹಾರದ ಸಾರ್ವಭೌಮತ್ವ ಇರ್ಬೋದು, ಅಥವಾ ಜಾತಿಯ ಪ್ರಶ್ನೆ ಇರ್ಬೋದು, ಅಥವಾ ಕೋಮಿನ ಪ್ರಶ್ನೆ ಇರ್ಬೋದು, ಅಥವಾ ಧರ್ಮದ ಪ್ರಶ್ನೆ ಇರ್ಬೋದು. ಇವುಗಳನ್ನೆಲ್ಲ ಬೆರೆಸಿಕೊಂಡು ಈ ದೇಶವನ್ನು ಒಕ್ಕಟ್ಟು ಹೊಡಿತಕ್ಕಂಥ ಒಂದು ರಾಷ್ಟ್ರ ಪ್ರೇಮದ ಹುಸಿ ರಾಷ್ಟ್ರ ಪ್ರೇಮದ ಕಥೆಯನ್ನು ಹೇಳ್ತಾ ಬಂದಿರತಕ್ಕಂಥದ್ದು. ಆ ಹುಸಿ ರಾಷ್ಟ್ರ ಪ್ರೇಮ ಮತ್ತು ಧರ್ಮ ಜಾತಿಗಳನ್ನು ಮುಂದಿಟ್ಟು ದೇಶದ ಸಾಮಾನ್ಯ ರೈತರಿಗೆ 8 ಲಕ್ಷ ಗ್ರಾಮಗಳು ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 26,000 ಗ್ರಾಮಗಳು, ಕೋಟ್ಯಾಂತರ ಗೋವುಗಳನ್ನು ಸಾಕ್ತಕ್ಕಂಥವರು ಹಳ್ಳಿಯ ಬಡವರು, ಹಳ್ಳಿಯ ರೈತರು, ಹಾಲು ಉತ್ಪಾದಕರು 14 ವರ್ಷ ಮೀರಿದ ಮೇಲೆ ಅದನ್ನು ಸಹಜವಾಗಿಯೇ ಮಾರ್ಕೆಟಿಗೆ ಮಾಂಸಕ್ಕೆ ಕೊಡ್ತಕ್ಕಂಥದ್ದು ಈ ಜಗತ್ ಜಾಹೀರಾತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ವಿಚಾರವನ್ನಿಟ್ಟು ಇಲ್ಲಿ ಮತಾಂಧತೆಯನ್ನು ಸೃಷ್ಟಿ ಮಾಡಲಿಕ್ಕೆ, ಮುಸ್ಲಿಮರನ್ನ ವಿರೋಧ ಮಾಡಲಿಕ್ಕೆ ಈ ಅಂಶವನ್ನು ಬಳಸಿರ್ತಕ್ಕಂಥದ್ದು ಕಳೆದ 12-13 ವರ್ಷಗಳಲ್ಲಿ ಅತಿ ಹೆಚ್ಚು ನಡೆದಿರ್ತಕ್ಕಂಥದ್ದು. ಆದರೆ ಈ ಮಾಂಸದ ವ್ಯಾಪಾರ ಮಾಡೋರು ಯಾರು? ವ್ಯಾಪಾರ ಮಾಡೋರೆಲ್ಲರೂ ಕೂಡ ಜೈನ ಧರ್ಮದವರು, ಬ್ರಾಹ್ಮಣರು ಅಂದರೆ ಆಲೋಚನೆ ಮಾಡಬೇಕು. ಯಾವುದೇ ಒಬ್ಬ ಮುಸ್ಲಿಂ ಸಂಸ್ಥೆಯ ಮಾರಾಟಗಾರರಾಗಿ ಕಂಡು ಬರೋದಿಲ್ಲ. ಆದರೆ ಉತ್ಪಾದಕರು ಅತಿ ಹೆಚ್ಚು ಲಾಭ ಮಾಡ್ತಿದ್ದಾರೆ. ಅವರು ಸಣ್ಣ ಪುಟ್ಟ ವ್ಯವಹಾರ ಮಾಡಿ ಬಳಸಿಕೊಂಡು ಸಾಗಿರೋದು ಸಾಮಾನ್ಯ. ಇದು ಒಂದು ಕಡೆ. ಇನ್ನೊಂದು ವಿಷಯ, ಎಂಥ ಬರ್ಬರ ಪರಿಸ್ಥಿತಿ ತಂದಿಕ್ಕೇನೆಂದರೆ ದೇಶದಲ್ಲಿ 2 ದರ್ಜೆಯ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು. ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರನ್ನ ಎಂದೂ ಕೂಡ ಗೌರವಿಸಬಾರ್ದು. ಆ ಕಾರಣಕ್ಕೆ ಬರೀ ಒಂದು ಸಣ್ಣ ಹೆಸರು ಮಿಚ್ಚಿಟ್ಟಿದ್ರೆ ಸಾಕು, ನಿಮ್ಮನ್ನು ಓಟ್ನಿಂದ ತೆಗೆದುಹಾಕಿಬಿಡಬೇಕು. ಸುಮಾರು 5.5 ಕೋಟಿ ಜನರನ್ನ ಭಾರತದಲ್ಲಿ ಈಗಾಗಲೇ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಿರ್ಮಿಸಿದ್ದಾರೆ. ಕರ್ನಾಟಕದಲ್ಲಿ 1 ಕೋಟಿಗೆ ಹೆಚ್ಚು ಜನರನ್ನ ತೆಗೆದುಹಾಕಬೇಕಂತ ಪ್ಲಾನ್ ಮಾಡಿ ಒಂದು ಸಣ್ಣ ಮಿಸ್ಟಿಕ್ಕಿದ್ರೆ ಸಾಕು ಅಂತ ತೆಗೆದುಹಾಕಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದು ಕೂಡ ಕೇಂದ್ರ ಸರ್ಕಾರದ ಒಂದು ಯೋಚನೆ. ನಾವು ಹೇಳ್ತೀವಿ, ಗೋವನ್ನು ಪೂಜೆ ಮಾಡೋರು ನಾವು, ಸಂರಕ್ಷಣೆ ಮಾಡೋರು ನಾವು. ಈಗ 14 ವರ್ಷ ಆದಮೇಲೆ ಇವತ್ತು ಬಿಹಾರ, ಬೆಂಗಾಳದಲ್ಲಿ ಒಂದು ಮಾತನ್ನು ಹೇಳ್ತಿದ್ರು ಮುಖ್ಯಮಂತ್ರಿಗಳು, 14 ವರ್ಷ ಮೇಲ್ಪಟ್ಟಾದ್ಮೇಲೆ ನೀವು ಮಾಂಸಕ್ಕೆ ಮಾರಬಹುದು ಅಂತ. ಅಲ್ಲಿಯ ಮೂರ್ಖರ ಅಂದರೆ 14 ವರ್ಷವರೆಗೂ ಗೋವು ದೇವರು, ಅದ್ರ ನಂತರ ಅದನ್ನು ಮಾಂಸಕ್ಕೆ ಮಾರ್ಬೋದು ಅಂತ ನಿಮ್ಮ ಹತ್ರ ರಾಕ್ಷಸರು ಯಾರಿಗೆ ಸಾಧ್ಯ? ಅಂದರೆ ನೀವು ದೇವರಂತ ಒಪ್ಪಿಲ್ಲ. ಆಹಾರ ಏನಿದ್ದಲ್ಲ, ಮಾಂಸಾಹಾರ ಸಸ್ಯಾಹಾರದ ಮಧ್ಯೆ ಭೇದ ಸೃಷ್ಟಿ ಮಾಡಿದರೆ ನೀವು ಮಹಾನ್ ಮೂರ್ಖರು. ಹಾಗಾಗಿ ಮಂಡ್ಯದಲ್ಲಿ ನಮ್ಮ ರೈತರು ಆಕಳ ಮಾರಕ್ಕೆ ಬಂದಾರ, ಹೂವು ಮಾರಕ್ಕೆ ಬಂದಾರ, ತಗೊಳ್ಳೋದಿಲ್ಲ. ಮುಸ್ಲಿಂ ಸಮೂಹ ಇದನ್ನು ಅರ್ಥ ಮಾಡಿಕೊಂಡು ನಾವು ಊಟ ಮಾಡ್ತಿದ್ರೆ ಏನಾಗೋದಿಲ್ಲ, ನಾವು ಬೇಕಾದ್ರೆ ಕುರಿ ತಿಂದು ಬದುಕನು, ಕೋಳಿ ತಿಂದು ಬದುಕನು, ಸದ್ಯಕ್ಕೆ ಸಾಪ್ ಮಾಡಿಬಿಡ್ಬೋದು ಅಂತ ಒಂದು ಯೋಚನೆ ಮಾಡಿ ತಂದಿರಿ. ಅತಿ ಬಿಕ್ಕಟ್ಟು ಆಗಬೇಕಿದು, ಜನರಿಗೆ ಅರ್ಥ ಆಗಬೇಕು. ಕಾನೂನು ಮಾಡಿದ್ದಕ್ಕೆ ಯಾವ ಸರ್ಕಾರಕ್ಕೆ ಆಗೋದಿಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಈ ಭೇದ ಭಾವ ತೆಗಿಲಿಕ್ಕೆ ದೊಡ್ಡ ಆಯುಧವಾಗಿ ಬಳಕೆ ಆಗಬೇಕು. ಕೇಂದ್ರ ಸರ್ಕಾರಕ್ಕೆ ಬಿಕ್ಕಟ್ಟನ್ನು ಉಂಟು ಮಾಡಬೇಕು. ಹೋರಾಟ ನಡೆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಗೋವನ್ನು ರಕ್ಷಿಸೋರು, ಗೋವನ್ನು ಸಾಕೋರು ನಾವು, ಹಾಲು ಉತ್ಪಾದಕರು ನಾವು ನಿಮ್ಮ ಜೊತೆ ಇರ್ತೀವಿ. ಏನಿವತ್ತು ಕರ್ನಾಟಕ ಮುಸ್ಲಿಂ ಸಂಘಟನೆ ರೆಡಿಯಾಗಿದ್ರಿ, ಈ ದೇಶದ ಜನತ ತಯಾರಾಗ್ರಿ. ನಾವು ಆಲ್ ಇಂಡಿಯಾ ಮೀಟಿಂಗ್ ಈಗಾಗಲೇ ಪಂಜಾಬಲ್ಲಿ ಕರೆದು ಮಾತಾಡ್ತಾ ಇದ್ದೀವಿ. ಈ ಥರದ ಒಂದು ದಿನಕ್ಕೊಂದು ಹೊಸ